ಮಂಡ್ಯ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ನಡೀತಾ ಇರೋದು. ಹೊಸಳ್ಳಿ ಸರ್ಕಲ್ ತಲುಪಿದೆ ಶೋಭಾಯಾತ್ರೆ. ಮೆರವಣಿಗೆಯಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿರೋದು. ಸದ್ಯ 3 ಕಿಲೋಮೀಟರ್ ಸಾಗಿರುವಂತ ಶೋಭಾಯಾತ್ರೆ ಮಧ್ಯಾಹ್ನದಿಂದ ಶುರುವಾಗಿರುವಂತ ಶೋಭಾಯಾತ್ರೆ ಹೊಸಳ್ಳಿ ಸರ್ಕಲ್ ತಲುಪಿದೆ. ಈಗ ಶೋಭಾಯಾತ್ರೆ ಒಂದು 3 ಕಿಲೋಮೀಟರ್ ತಲುಪಿರೋದು. ಡಿಜೆ ಸೌಂಡ್ಗೆ ಯುವಕ ಯುವತಿಯರು ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ಶ್ರೀರಾಮ ಹಾಗೂ ಹನುಮಂತನಿಗೆ ಜೈಕಾರ ಕೂಗುತ್ತಾ ಸಂಭ್ರಮಿಸಿದ್ದಾರೆ. ಒಂದು 20,000 ಜನರು ಈ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಬಹುದು ಅನ್ನುವಂಥ ನಿರೀಕ್ಷೆ ಇರೋದು. ಸದ್ಯಕ್ಕೀಗ 3 ಕಿಲೋಮೀಟರ್ ಸಾಗಿದೆ ಈ ಶೋಭಾಯಾತ್ರೆ. ಶೋಭಾಯಾತ್ರೆಯಲ್ಲಿ ಡಿಜೆ ಸೌಂಡ್ಗೆ ಸ್ಟೆಪ್ಸ್ ಹಾಕಿದ್ದಾರೆ ಯುವಕ ಯುವತಿಯರು. ಜೊತೆಗೆ ಶ್ರೀರಾಮ ಹಾಗೂ ಹನುಮಂತನಿಗೆ ಜೈಕಾರ ಕೂಗ್ತಾ ಇದ್ದಾರೆ. ಇವತ್ತು ಮಂಡ್ಯ ಫುಲ್ ಕೇಸರಿಮಯ ಆಗ್ಬಿಟ್ಟಿದೆ. सत्य नाम शिव नाम सुंदर ಮಂಡ್ಯದಲ್ಲಿ ಆಗ್ತಾ ಇರುವಂತ ಶೋಭಾಯಾತ್ರೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕರಾವಳಿ ವ್ಯಾಪ್ತಿಗೆ ಸೀಮಿತವಾಗಿದ್ದಂಥ ಶೋಭಾಯಾತ್ರೆ ಸಕ್ಕರನಾಡು ಮಂಡ್ಯಕ್ಕೂ ಕೂಡ ಕಾಲಿಟ್ಟಿರ್ತಕ್ಕಂಥದ್ದು. ಇವತ್ತು ಮಂಡ್ಯದ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಂಡಿರ್ತಕ್ಕಂಥ ವಿವಿಧ ಹಿಂದೂಪರ ಸಂಘಟನೆಗಳು ಸಾಕಷ್ಟು ಮಂಡ್ಯ ನಗರದ ವಿವಿಧ ಭಾಗಗಳಲ್ಲಿ ಸಂಚರಿಸ್ತಾ ಇರ್ತಕ್ಕಂಥದ್ದು. ನೀವೀಗ ದೃಶ್ಯದಲ್ಲಿ ನೋಡ್ಬೋದು, ಮಂಡ್ಯದ ಮಹಾವೀರ ವೃತ್ತದಲ್ಲಿ ಶೋಭಾಯಾತ್ರೆ ಸಂಚಾರವನ್ನು ಮಾಡ್ತಿರ್ತಕ್ಕಂಥದ್ದು. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇಗುಲದಿಂದ ಆರಂಭವಾದಂಥ ಈ ಒಂದು ಶೋಭಾಯಾತ್ರೆ ಇದೀಗ ಪೇಟೆ ಬೀದಿ, ಸಂಜೆ ವೃತ್ತದಿಂದ ಮಹಾವೀರ ಮುಗಿಸಿ ಇದೀಗ ವಿವಿ ರಸ್ತೆ ಮಾರ್ಗವಾಗಿ ಸಂಚಾರವನ್ನು ಮಾಡ್ತಿರ್ತಕ್ಕಂಥದ್ದು. ಬೃಹತ್ ಮಾದರಿಯ ಏನು ವಿವಿಧ ಪ್ರತಿಕೃತಿಗಳು ಕೂಡ ಇರ್ತಕ್ಕಂಥದ್ದು. ಅಂದರೆ ಶ್ರೀರಾಮ ಹನುಮನ ವಿವಿಧ ಮಾದರಿಯ ಏನು ಟ್ಯಾಬ್ಲೋಗಳು ಕೂಡ ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಈ ಒಂದು ಶೋಭಾಯಾತ್ರೆಯಲ್ಲಿ ಮಂಡ್ಯ ಜಿಲ್ಲೆಯ ಸಹಸ್ರಾರು ಹಿಂದೂಪರ ಸಂಘಟನೆ, ಹನುಮ ಮತ್ತು ಶ್ರೀರಾಮನ ಭಕ್ತರು ಕೂಡ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಇನ್ನು ಶ್ರೀರಾಮನ ಒಂದು ಬೆಳ್ಳಿ ಪಲ್ಲಕ್ಕಿಯಲ್ಲಿ ಶ್ರೀರಾಮನ ವಿಗ್ರಹವನ್ನು ಇಟ್ಟು ಮೆರವಣಿಗೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಇವತ್ತು ಮಂಡ್ಯ ನಗರದಾದ್ಯಂತ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಏನು ಇವತ್ತು ಸಂಪೂರ್ಣವಾಗಿ ಮಂಡ್ಯ ನಗರ ಕೇಸರಿಮಯವಾಗಿರ್ತಕ್ಕಂಥದ್ದು. ಯಾವುದೇ ಥರದ ಅಹಿತಕರ ಘಟನೆಗಳು ಕೂಡ ನಡೀಬಾರ್ದು ಅಂತೇಳಿ ಮಂಡ್ಯದಲ್ಲಿ ಖುದ್ದು SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಮಹಿಳೆಯರು, ಮಕ್ಕಳು ಅನ್ನಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು DJ ಸೌಂಡಿಗೆ ಮತ್ತು ತಮಟೆ ಸದ್ದಿಗೆ ನೃತ್ಯ ಮಾಡ್ತಾ ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು. ಏನು ಕೆರಗೋಡ್ನಲ್ಲಿ ನಡೆದಂಥ ಹನುಮ ಧ್ವಜವನ್ನು ಕೆಳಗಿಳಿಸಿದ ಪ್ರಕರಣಕ್ಕೆ ಖಂಡಿಸತಕ್ಕಂಥದ್ದಿರ್ಬೋದು, ಮತ್ತು ನಾಗಮಂಗಲದಲ್ಲಿ ನಡೆದಂಥ ಗಣೇಶ ಮೂರ್ತಿ ಮೆರವಣಿಗೆಗೆ ಕಲ್ಲು ತೂರಿದ ಪ್ರಕರಣವನ್ನು ಖಂಡಿಸುವಂಥದ್ದು. ಜೊತೆಗೆ ನಾವು ಕೆರಗೋಡಿನ ಏನು ಅರ್ಜುನ ಸ್ತಂಭದಲ್ಲೇ ಮತ್ತೆ ಹನುಮ ಧ್ವಜವನ್ನು ಪುನರ್ ಸ್ಥಾಪಿಸ್ತೇವೆ ಅನ್ನೋ ಒಂದು ಆಗ್ರಹದೊಂದಿಗೆ, ಒಂದು ಘೋಷಣೆಯೊಂದಿಗೆ ಈ ಒಂದು ಬೃಹತ್ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಮಂಗಳ ವಾದ್ಯದೊಂದಿಗೆ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಶ್ರೀರಾಮನ ಒಂದು ವಿಗ್ರಹವನ್ನು ಮೆರವಣಿಗೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ವಿವಿಧ ಜನಪದ ಕಲಾ ತಂಡಗಳು, ಪೂಜಾ ಕುಣಿತ ಸೇರಿದಂತೆ ವಿವಿಧ ಏನು ಜನಪದ ಕಲಾ ತಂಡಗಳು ಕೂಡ ಈ ಶೋಭಾಯಾತ್ರೆಯಲ್ಲಿ ಸಾಥ್ ನೀಡ್ತಾ ಇರ್ತಕ್ಕಂಥದ್ದು. ಇದೇ ರೀತಿ ಮಾದರಿನಲ್ಲಿ ಏನು ವಿವಿಧ ಮಾದರಿಯ DJ ಸದ್ದಿಗೆ, ಅಂದರೆ ಶ್ರೀರಾಮ ಹನುಮ ಎಂಬ ಘೋಷಣೆಯ ಒಂದು DJ ಸದ್ದಿಗೂ ಕೂಡ ಏನು ಹೆಜ್ಜೆ ಹಾಕ್ತಾ ಸಂಭ್ರಮಿಸ್ತಾ ಇರ್ತಕ್ಕಂಥ ಕಾರ್ಯಕರ್ತರನ್ನು ಕೂಡ ನೋಡ್ಬೋದು. ಹೀಗೆ ಶ್ರೀರಾಮ ಇರ್ಬೋದು, ಹನುಮ ಇರ್ಬೋದು, ವಿವಿಧ ಮಾದರಿಯ ಪ್ರತಿಕೃತಿಗಳು ಕೂಡ ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಸಂಜೆ ವೇಳೆಗೆ ಏನು ಈ ಒಂದು ಯಾತ್ರೆ ಇನ್ನೂ ವಿವಿ ರಸ್ತೆ, ಹೊಸಳ್ಳಿ ವೃತ್ತ ಸೇರಿದಂತೆ ಅಂಬೇಡ್ಕರ್ ರಸ್ತೆ ಮಾರ್ಗವಾಗಿ ಸಂಚಾರವನ್ನು ಮಾಡಿ ಮತ್ತೆ ಹಳೆ ಮೈಸೂರು ಮಾರ್ಗವಾಗಿ
ಮಂಡ್ಯ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಈ ಒಂದು ಶೋಭಾಯಾತ್ರೆ ಅಂತ್ಯಗೊಳ್ತಕ್ಕಂಥದ್ದು. ಶೋಭಾಯಾತ್ರೆ ಅಂತ್ಯದ ಬಳಿಕ ಏನು ಶೋಭಾಯಾತ್ರೆಗೆ ಸಂಬಂಧಪಟ್ಟಂತೆ ಹಿಂದೂ ಬೃಹತ್ ಜಾಗೃತಿ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಸಮಾವೇಶದಲ್ಲಿ ಕೆಂಗೇರಿಯ ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠದ ನಿಶ್ಚಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆತಿರ್ತಕ್ಕಂಥ ಈ ಒಂದು ಯಾತ್ರೆ, ಶೋಭಾಯಾತ್ರೆಯ ಒಂದು ಏನು ಜಾಗೃತಿ ಸಮಾವೇಶದಲ್ಲಿ ವಿವಿಧ ಜನಪದ ಕಾರ್ಯಕ್ರಮಗಳು, ಅಂದರೆ ಏನು ಸಾಕಷ್ಟು ಜನ ಹಿಂದೂ ಪರ ಮುಖಂಡರುಗಳು ಕೂಡ ಬಂದು ಈ ಒಂದು ಚಕ್ರವರ್ತಿ ಸೂಲೆಬೇಲಿಯವರು ಆಗ್ಬೋದು, ಹೀಗೆ ವಿವಿಧ ಹಿಂದೂ ಮುಖಂಡರುಗಳು ಈ ಒಂದು ಜಾಗೃತಿ ಸಮಾವೇಶದಲ್ಲಿ ಹಿಂದೂ ಜಾಗೃತಿಗಾಗಿ ದಿಕ್ಸೂಚಿ ಭಾಷಣವನ್ನು ಕೂಡ ಮಾಡಲಿರ್ತಕ್ಕಂಥದ್ದು. ಇದೇ ಮಾದರಿನಲ್ಲಿ ಏನು ಕಳೆದ ಹಲವಾರು ದಶಕಗಳಿಂದ ನಡೀತಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರ ಮೇಲಿನ ದೌರ್ಜನ್ಯ ದಬ್ಬಾಳಿಕೆಗಳನ್ನ ಖಂಡಿಸಿ ಈ ಒಂದು ಜಾಗೃತಿ ಸಮಾವೇಶದ ಮೂಲಕ ಹಿಂದೂಗಳಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಇವತ್ತಿನ ಏನು ಶೋಭಾಯಾತ್ರೆಗೆ, ಮಂಡ್ಯದಲ್ಲಿ ನಡೀತಿರ್ತಕ್ಕಂಥ ಶೋಭಾಯಾತ್ರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ, ಕಾರ್ಯಕರ್ತರು ಕೂಡ ಸ್ವಯಂ ಪ್ರೇರಿತವಾಗಿ ಬರ್ತಾ ಇರೋದು ಒಂದೆಡೆ ಆದರೆ ಅಭೂತಪೂರ್ವ ಯಶಸ್ಸನ್ನು ಕೂಡ ಕಾಣ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡೆಯ, TV5 ಕನ್ನಡ, ಮಂಡ್ಯ.